ತುಂಬಾ ಜನ ಕೇಳ್ತಾ ಇದ್ರಿ ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ ಬಗ್ಗೆ ಮಾಹಿತಿ ಕೊಡಿ ಅಂತ. ಸೊ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಸಪ್ತಗಿರಿ NPS ಯೂನಿವರ್ಸಿಟಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಸಪ್ತಗಿರಿ ರೀಸೆಂಟ್ ಆಗಿ 2024, 25, 25, 26 ಅಂದ್ರೆ 2 ಬ್ಯಾಚು ಆಲ್ರೆಡಿ ಯೂನಿವರ್ಸಿಟಿಯಾಗಿ ವರ್ಕ್ ಮಾಡ್ತಾ ಇದ್ದಾವೆ. ಸೊ ಮುಂಚೆ ಏನಾಗಿತ್ತು ಅಂದ್ರೆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು, ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಈ ಕಾಲೇಜು ನಾರ್ಮಲ್ ಆಟೋನಮಸ್ ಆಗಿದೆ, VTO ಅಫಿಲಿಯೇಟೆಡ್ ಆಗಿ ಎಲ್ಲ ವರ್ಕ್ ಮಾಡಿ ಈಗ ಯೂನಿವರ್ಸಿಟಿ ಆಗಿರೋ ಕಾಲೇಜು. ಮುಂಚೆ ತುಂಬಾ ಡಿಮ್ಯಾಂಡ್ ಇತ್ತು ಸಪ್ತಗಿರಿಗೆ. ಸೊ ಈಗ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಸೊ ಇವ್ರದೇ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಇದು ಇನ್ನು 2 ಇಯರ್ಸು ಯೂನಿವರ್ಸಿಟಿಯಿಂದ ಯಾವುದೇ ಔಟ್ಪುಟ್ ಬ್ಯಾಚ್ ಬಂದಿಲ್ಲ. ಸೊ ಫ್ಯೂಚರಲ್ಲಿ ಒಂದ್ಸರಿ ಒಂದು ಬ್ಯಾಚ್ ಔಟ್ಪುಟ್ ಆದಮೇಲೆ ನಮಗೆ ಆ ಕಾಲೇಜಲ್ಲಿ ಯಾವ ಥರ ಪ್ಲೇಸ್ಮೆಂಟ್ ಬರುತ್ತೆ ಅನ್ನೋದು ತಿಳ್ಕೊತಾ ಹೋಗ್ಬೋದು. ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ 3rd ಇಯರ್ಗೆ ಹೋಗ್ತಿದ್ದಾರೆ ಯೂನಿವರ್ಸಿಟಿಯಲ್ಲಿ ಓದ್ತಿರೋಂಥ ಸ್ಟೂಡೆಂಟ್ಸು. ಸೊ ಈಗ ನಾವು ಏನೇ ಮಾತಾಡಿದ್ರು ಏನಕ್ಕೆ ಅಂದರೆ ಈ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಮುಗೀತು, ಈಗೇನಿದ್ರು ಸಪ್ತಗಿರಿ NPS ಯೂನಿವರ್ಸಿಟಿ ಅಂತಾನೆ ಮಾತಾಡಬೇಕು. ಏನಕ್ಕೆ ಅಂದರೆ ಇನ್ನು ಮುಂದೆ ನೀವು ಏನೇ ಜಾಯ್ನ್ ಆದರೂ ಸಪ್ತಗಿರಿ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತೀರಿ. ಸೊ ಜೊತೆಗೆ ನಿಮಗೆ ಸಪ್ತಗಿರಿಯಿಂದನೇ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಇದಕ್ಕೆ VTOಗೆ ಏನು ಸಂಬಂಧ ಇರೋದಿಲ್ಲ. ಜೊತೆಗೆ ಇದು AICT ಅಪ್ರೂವ್ಡ್ ಇರುತ್ತೆ. ಸೊ ನಿಮಗೆ ಅಬ್ರಾಡ್ ಎಜುಕೇಷನ್ಗೆ ಹೋಗ್ತೀರಿ ಅಂದರೆ ಏನೂ ಇಶ್ಯೂ ಇರೋದಿಲ್ಲ, ವ್ಯಾಲಿಡ್ ಸರ್ಟಿಫಿಕೇಟ್ ಇರುತ್ತೆ. ಬಟ್ ನಿಮಗೆ ಅಥೆಂಟಿಕೇಶನ್ ಎಲ್ಲ ಸಪ್ತಗಿರಿ ಯೂನಿವರ್ಸಿಟಿಯಿಂದನೇ ಸಿಕ್ಕಿರುತ್ತೆ. ಸೊ ಈ ಕಾಲೇಜು ಎಲ್ಲಪ್ಪ ಲೊಕೇಟ್ ಆಗಿರೋದು ಅಂದರೆ ಚಿಕ್ಕಸಂದ್ರ ಹತ್ರ ಹೆಸರುಘಟ್ಟ ಮೇನ್ ರೋಡಲ್ಲಿ ಲೊಕೇಟ್ ಆಗಿದೆ. ಸೊ ಯಾವ ಥರ ಕನೆಕ್ಟಿವಿಟಿ ಅಂದರೆ ತುಂಬ BMTC ಬಸ್ಸಸ್ ಇದೆ. ಸೊ ಆರಾಮಾಗಿ ನಿಮಗೆ ಕಾಲೇಜ್ ಹತ್ರನೇ ಬಸ್ ಫೆಸಿಲಿಟಿ ಇದೆ. ಸೊ ತುಂಬ ನಂಬರ್ಸ್ ಆಫ್ ಬಸ್ ಸಿಗುತ್ತೆ, BMTC ಬಸ್ಗೇನು ಕೊರತೆ ಇಲ್ಲ. ಜೊತೆಗೆ ಕಾಲೇಜ್ ಬಸ್ಸಸ್ ಫೆಸಿಲಿಟಿನೂ ಕೊಟ್ಟಿದ್ದಾರೆ. ಸೊ ಈಗ ತುಂಬ ಜನ ಏನು ಕೇಳ್ತಾರೆ, ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಸರ್ ಮೆಟ್ರೋ ಫೆಸಿಲಿಟಿ ಇದೆಯಾ ಅಂತ. ಸೊ ಇಲ್ಲಿ T ದಾಸರಹಳ್ಳಿ ಅಂತೇಳಿ ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿಂದ ನಿಮಗೆ 1.5 ಇಂದ 2 ಕಿಲೋಮೀಟರ್ ಆಗ್ಬೋದು. ವಾಕ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಒಂದು 20 ಮಿನಿಟ್ಸಲ್ಲಿ ನೀವು ರೀಚ್ ಆಗ್ಬೋದು ಕಾಲೇಜ್ಗೆ. ಇಲ್ಲ ನನಗೆ BMTCಯಲ್ಲಿ ಅಥವಾ ಆಟೋದಲ್ಲಿ ಹೋಗ್ತೀನಿ ಅಂದರೂ ಈಸಿಯಾಗಿ ಆಕ್ಸೆಸ್ ಇದೆ. ಸೊ ನಿಮಗೆ ಇದು ಸಿಟಿಯಲ್ಲಿ ಇರೋದ್ರಿಂದ ನಿಮಗೆ ಆಕ್ಸೆಸ್ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ತುಂಬ ಚೆನ್ನಾಗಿದೆ. ಸೊ ಕಾಲೇಜ್ ಬಸ್ ಆದರೂ ತೊಗೊಳ್ಳಿ, ಮೆಟ್ರೋದಲ್ಲಾದರೂ ಓಡಾಡಿ, BMTCಯಲ್ಲಾದರೂ ಓಡಾಡಿ, ಇಲ್ಲ ನಿಮ್ದೇನಾದರೂ ಬೈಕ್ಸಲ್ಲಿ ಓಡಾಡ್ತೀನಿ ಅಂದರೂ ಓಡಾಡ್ಬೋದು, ಯಾವುದೇ ರೀತಿ ಇಶ್ಯೂ ಇಲ್ಲ. ಸೊ ಇದು ಲೊಕೇಟ್ ಆಗಿರೋದು ಹೆಸರುಘಟ್ಟ ಮೈನ್ ರೋಡಲ್ಲಿ. ಸೊ ನೆಕ್ಸ್ಟ್ ಬಂದಾಗ ಏನೇನಪ್ಪ ಕೋರ್ಸಸ್ನ ಆಫರ್ ಮಾಡ್ತಾರೆ ಈ ಕಾಲೇಜಲ್ಲಿ ಅಂತ. ಸೊ ತುಂಬ ಇಂಪಾರ್ಟೆಂಟು ಏನೇನು ಕೋರ್ಸಸ್ ಆಫರ್ ಮಾಡ್ತಾರೆ. ಇದು ಯೂನಿವರ್ಸಿಟಿ ಆದ ತಕ್ಷಣ ತುಂಬ ನಂಬರ್ಸ್ ಆಫ್ನ ಕೋರ್ಸಸ್ನೇನು ಓಪನ್ ಮಾಡಲಿಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಕಂಪ್ಯೂಟರ್ ಸೈನ್ಸ್ ಅಂತೇಳಿ ಕೋರ್ ಬ್ರಾಂಚ್ ಮೇಂಟೈನ್ ಮಾಡಿದ್ದಾರೆ. AML ಅಂತ ಹೇಳಿ ಒಂದು ಬ್ರಾಂಚ್ ಮೇಂಟೈನ್ ಮಾಡ್ತಿದ್ದಾರೆ. ಜೊತೆಗೆ AI ಆ್ಯಂಡ್ ಡಾಟಾ ಸೈನ್ಸ್ ಅಂತೇಳಿ ಒಂದು ಬ್ರಾಂಚ್ ಇದೆ. ಜೊತೆಗೆ ಡಾಟಾ ಸೈನ್ಸ್ ಅಂತಲೇ ಸಪ್ರೇಟಾಗಿ ಒಂದು ಬ್ರಾಂಚ್ ಮೇಂಟೈನ್ ಮಾಡ್ತಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಜೊತೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು. ಇಷ್ಟೇ. ನಿಮಗೆ ಸಿವಿಲ್ಲು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಈ ಕಾಲೇಜಲ್ಲಿ ಆಫರ್ ಮಾಡ್ತಾ ಇಲ್ಲ. ಸೊ ಮುಂಚೆ ಅವರು ಕಾಲೇಜ್ ಆಗಿದ್ದಾಗ ಆಫರ್ ಮಾಡ್ತಿದ್ರು, ಯೂನಿವರ್ಸಿಟಿ ಆಗಿದ್ದಾರೆ ಈಗ ಏನೋ ಆಫರ್ ಮಾಡ್ತಿಲ್ಲ. ಓನ್ಲಿ IT ರಿಲೇಟೆಡು, ಜೊತೆಗೆ EC ಮತ್ತು ಎಲೆಕ್ಟ್ರಿಕಲ್ ಬ್ರಾಂಚಸ್ನ ಮಾತ್ರ ಈ ಕಾಲೇಜಲ್ಲಿ ನಿಮಗೆ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಈಗ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಬ್ರಾಂಚಸ್ಗೆಲ್ಲ ಇಂಟೆಕ್ ಎಷ್ಟಿದೆ ಅಂತ. ಸೊ ನೀವೇನಾದರೂ KCETಯಲ್ಲಿ ನೋಡಿದ್ರೆ ಇಂಟೆಕ್ ತೋರಿಸಿರ್ತಾರೆ. ಬಟ್ ಒಂದೇ ಒಂದು ಕನ್ಸರ್ನ್ ಏನಿದೆ ಅಂದರೆ ತುಂಬ ಇಂಟ್ಯಾಕ್ ಇದೆ ಅಂತೇಳಿ ಟಾಕ್ ಇದೆ. 2,000-3,000 ಜನ ಇಂಟೆಕ್ ತೊಗೊತಿದ್ದಾರೆ ಒಂದು ವರ್ಷಕ್ಕೆ ಅಂತ. 6 ಬ್ರಾಂಚ್ಗೆ 3,000 ಜನ ಇಂಟೆಕ್ ಅಂತ ಹೇಳಿದಾಗ ಹ್ಯೂಜ್ ಕ್ರೌಡು ನೀವು ನೋಡ್ತೀವಿ. ಸೊ ಇದೊಂದು ನೀವು ಪಾಯಿಂಟ್ನ ಸೈಡಲ್ಲಿ ಇಟ್ಟರೆ ಈ ಕಾಲೇಜ್ ಇಸ್ ವೆರಿ ಗುಡ್ ಅಂತಲೇ ನೀವು ಕನ್ಸಿಡರ್ ಮಾಡ್ಬೋದು. ಯಾವುದೇ ಕಾಲೇಜನ್ನು ನಾವು ಅಳಿಬೇಕಾದಾಗ ಫ್ಯಾಕಲ್ಟಿ, ಸೊ ಎಲ್ಲ ಕಾಲೇಜಲ್ಲೂ ನೀವು ಬ್ಯಾಂಗ್ಳೂರಲ್ಲಿ ಯಾವುದೇ ಕಾಲೇಜಲ್ಲಿ ಹೋಗಿ ಒಳ್ಳೆ ಕ್ವಾಲಿಟಿ ಫ್ಯಾಕಲ್ಟಿ ಇರ್ತಾರೆ. ಸೊ ಈ ಕಾಲೇಜಲ್ಲೂ ಅಷ್ಟೇ, ಯೂನಿವರ್ಸಿಟಿ ಆಗಿದೆ, ಒಳ್ಳೆ ಕ್ವಾಲಿಟಿ ಫ್ಯಾಕಲ್ಟಿನೇ ಇರ್ತಾರೆ. ಫ್ಯಾಕಲ್ಟಿ ಎಲ್ಲ ಕಾಲೇಜಲ್ಲೂ ಸೇಮ್ ಇರ್ತಾರೆ. ಎಲ್ಲರೂ ಅಟ್ಲೀಸ್ಟ್ MTech ಮಾಡಿರಲೇಬೇಕು ಟೀಚ್ ಮಾಡಬೇಕು ಅಂದರೆ. ಜೊತೆಗೆ PhD ಮಾಡ್ತಿರ್ತಾರೆ, ಇಲ್ಲ ಎಷ್ಟೋ ಜನ PhD ಮುಗಿಸಿರ್ತಾರೆ. ಫ್ಯಾಕಲ್ಟಿ ಕ್ವಾಲಿಟಿ ಎಲ್ಲ ಕಾಲೇಜಲ್ಲೂ ಚೆನ್ನಾಗೇ ಇರುತ್ತೆ. ಜೊತೆಗೆ ನೀವು ಯಾವುದೇ ಕಾಲೇಜ್ಗೆ ಈಗ ಹೋಗಿ ಯಾವ ಥರ ಇದೆ ಕ್ಯಾಂಪಸ್ ಅಂತ ನೋಡಿದ್ರೆ ಎಲ್ಲ ಕಾಲೇಜು ಮಾಡರ್ನ್ ಆಗೇ ಇದ್ದಾವೆ. ಸೊ ಇದು ಹೊಸದಾಗಿ ಯೂನಿವರ್ಸಿಟಿ ಆಗ್ತಾ ಇರೋದ್ರಿಂದ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ, ಮಾಡರ್ನ್ ಆಗಿದೆ ನಿಮ್ಮ ಕ್ಯಾಂಪಸ್ಸು. ಸೊ ನಿಮ್ಮ ಫೀಲಿಂಗು ಕಾಲೇಜ್ ಕ್ಯಾಂಪಸ್ ನೋಡಿದ್ರೆ ನಿಮ್ಮ ಫೀಲ್ ಗೊತ್ತಾಗುತ್ತೆ ನಿಮಗೆ, ಓ ಕಾಲೇಜ್ ತುಂಬ ಚೆನ್ನಾಗಿದೆ ಅಂತ. ಸೊ ಆ ಪಾಯಿಂಟಲ್ಲೂ ನೀವು ಈ ಕಾಲೇಜನ್ನ ಎಲ್ಲೂ ನೀವು ಅಲಗಡೆಯ ಚಾನ್ಸಸ್ಸೇ ಇಲ್ಲ. ಒಂದು ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ, ಅಪ್ಡೇಟೆಡ್ ಕೋರ್ಸಸ್ ಇಟ್ಟಿದ್ದಾರೆ, ಜೊತೆಗೆ ನಿಮಗೆ ಬಿಲ್ಡಿಂಗು ಚೆನ್ನಾಗಿದೆ. ಸೊ ಎಲ್ಲ ಕೇಳೋದು ಇಷ್ಟೇ ಅಲ್ಲ. ಸೊ ಇಂಜಿನಿಯರಿಂಗಲ್ಲಿ ನೀವು ಮೇನ್ ಕೇಳಬೇಕಾಗಿರೋದು ಪ್ಲೇಸ್ಮೆಂಟು. ಯಾವುದೇ ಕಾಲೇಜು ಪ್ಲೇಸ್ಮೆಂಟ್ ಕೊಟ್ಟಾಗೆ ಅದ್ರ ಬೆಲೆ ಗೊತ್ತಾಗೋದು. ಸೊ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ನಮಗೆ ಈಗ ಪ್ಲೇಸ್ಮೆಂಟ್ ಸ್ಟಾರ್ಟ್ಸು ಸಿಗೋದಿಲ್ಲ. ಸೊ ಈಗ ಓಕೆನಪ್ಪ, ಇದು ಯೂನಿವರ್ಸಿಟಿ ಅಂದರೆ ಹೊಸ ಕಾಲೇಜೇನಲ್ಲ. ಆಲ್ರೆಡಿ ಈಗ ಸಪ್ತಗಿರಿಯಲ್ಲಿ ಮುಂಚೆ ಇಂಜಿನಿಯರಿಂಗ್ ಕಾಲೇಜ್ ಆಗಿದ್ದಾಗ ಯಾವ್ಯಾವ ಬ್ಯಾಚಸ್ ಇದೆ ಔಟ್ಪುಟ್ ಆಗಿದೆ ಅವ್ರಿಗೆಲ್ಲ ಕೆಲಸ ಸಿಕ್ಕಿದೆಯಾ?
ಆ ಸ್ಟಾರ್ಟ್ಸ್ನ ನೀವು ತಿಳ್ಕೊಬೇಕು. ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ ಈ ಕಾಲೇಜ್ಗೆ ಸೇರ್ಬೋದೋ ಬೇಡ ಅಂತ. ಸೊ ನಿಮ್ಗೆ ಏನಾದರೂ ಅಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ಸ್ ಕೊಡ್ತಿದ್ದಾರೆ, ಒಳ್ಳೆ ಪ್ಯಾಕೇಜ್ ಸಿಕ್ಕಿದೆ ಅಂದರೆ ಯೂನಿವರ್ಸಿಟಿ ಆದಾಗೂ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾರೆ. ಮುಂಚೆ 120 ಜನ ಕಂಪ್ಯೂಟರ್ ಸೈನ್ಸ್ಗೆ ಇದ್ದಾಗ ಇಲ್ಲೊಂದು 2000 ಜನ ಈಗ ಯೂನಿವರ್ಸಿಟಿ ಆದಮೇಲೆ ಇದ್ದಾರೆ ಅಂದರೆ ಸೊ ಈ ಕಾಲೇಜಲ್ಲೇ ಕಾಂಪಿಟೇಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಪಾಯಿಂಟ್ನ ನೀವು ಕನ್ಸಿಡರ್ ಮಾಡ್ಕೋಬೇಕು. ಜೊತೆಗೆ ಈ ಕಾಲೇಜಲ್ಲಿ ಏನಪ್ಪ ಮಾಡ್ರನ್ ಒಂದು ಬೆಸ್ಟ್ ಕಂಪೇರ್ ಬೇರೆ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಈ ಕಾಲೇಜ್ಗೆ ಅಂದರೆ ಇದು ನ್ಯೂ ಯೂನಿವರ್ಸಿಟಿ ಆಗಿರೋದ್ರಿಂದ ಅಫೋರ್ಡಬಲ್ ರೇಟಲ್ಲಿ ನಿಮಗೆ ಸೀಟ್ಸ್ ಕೊಡ್ತಾರೆ. ಇವಾಗ ತುಂಬ ಜನ ಪೇರೆಂಟ್ಸ್ ಹೇಳಿದಾಗೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ 2,75,000ಕ್ಕೆ ಆಫರ್ ಮಾಡ್ತಿದ್ದಾರೆ. ಸೊ ನೀವು ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡ್ಬೋದು, ಇಲ್ಲ ಸ್ವಲ್ಪ ಬಾರ್ಗೇನಿಂಗ್ ಮಾಡಿದ್ರು ಸ್ವಲ್ಪ ಕಡಿಮೆನೂ ಮಾಡ್ಕೊಬೋದು. ಸೊ ಈಗ ಯಾಕಂದರೆ ಅವ್ರದ್ದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಏನಾದರೂ ಮ್ಯಾನೇಜ್ಮೆಂಟಲ್ಲೇ ಜಾಯ್ನ್ ಆಗಬೇಕು ಸಪ್ತಗಿರಿ ಯೂನಿವರ್ಸಿಟಿಗೆ ಅಂದರೆ ಸ್ವಲ್ಪ ಬಾರ್ಗೇನಿಂಗ್ ಮಾಡಿಕೊಂಡು ಜಾಯ್ನ್ ಆಗಿ. ಮೇನ್ ಪ್ಲೇಸ್ಮೆಂಟ್ ಯಾವ ಥರ ಕೊಡ್ತೀರಿ ಅಂತ ಕೇಳಿ, ಅದು ವೆರಿ ಇಂಪಾರ್ಟೆಂಟ್. ಸರ್ ಹೌದು 2 ಲಕ್ಷನೂ ಕಡಿಮೆ ಅಮೌಂಟ್ ಅಲ್ಲ, ಇಲ್ಲ 2.25 ಲಕ್ಷನೂ ಕಡಿಮೆ ಅಮೌಂಟ್ ಅಲ್ಲ. ಸೊ ನೀವು ಕೇಳಿ, ಸರ್ ನಮ್ಮ ಮಗು ಓದಿದ ಮೇಲೆ ಕೆಲಸ ಸಿಗುತ್ತಾ, ನೀವು ಪ್ಲೇಸ್ಮೆಂಟ್ಗೆ ಅಸಿಸ್ಟ್ ಮಾಡ್ತೀವಾ, 100% ಕೆಲಸ ಕೊಡಿಸ್ತೀರಾ, ಕೆಲಸ ಕೊಡಿಸೋದಾದರೆ ಯಾವ ಥರ ಕಂಪ್ನೀಸಲ್ಲಿ ಕೊಡಿಸ್ತೀರಿ, IT ಈಗ ನನ್ನ ಮಗಳು ಕಂಪ್ಯೂಟರ್ ಸೈನ್ಸ್ ಓದಿರ್ತಾಳೆ, ಕಾಲ್ ಸೆಂಟರ್ ಜಾಬಲ್ಲಿ ಕೊಡಿಸ್ತೀರೋ ಇಲ್ಲ IT ಕಂಪ್ನಿಯಲ್ಲಿ ಕೊಡಿಸ್ತೀರೋ ಅಂತ ನೀವು ಪೇರೆಂಟ್ಸ್ ಆಗಿ ಇಲ್ಲ ನೀವು ಆಸ್ ಎ ಸ್ಟೂಡೆಂಟ್ ಆಗಿ ಕಾಲೇಜಿನ ಕೇಳೋದಕ್ಕೆ ಎಲ್ಲ ರೀತಿ ಹಕ್ಕಿರುತ್ತೆ. ಸೊ ಆಗ ಅವ್ರು ನಿಮ್ಗೆ ಹೇಳ್ತಾರೆ ನಾವು ಯಾವ ಥರ ಅಸಿಸ್ಟ್ ಮಾಡ್ತೀವಿ ಅಂತ. ಸುಮ್ಮನೆ ಕಡಿಮೆ ಫೀಸ್ ಮಾತ್ರ ನೀವು ಹೋಗಿ ಬಾರ್ಗೇನಿಂಗ್ ಮಾಡಿ, ಸರ್ ಕಡಿಮೆ, ಇದು ಮಾರ್ಕೆಟ್ ಅಲ್ಲ, ತರಕಾರಿ ವ್ಯಾಪಾರ ಅಲ್ಲ, ಒಬ್ಬ ಮಗುವಿನ ಭವಿಷ್ಯ ಇರುತ್ತೆ. ಸೊ ಬಾರ್ಗೇನಿಂಗ್ ಮಾಡೋಕ್ಕೆ ಮುಂಚೆ ಇದನ್ನೆಲ್ಲ ಮಾತಾಡಿ, ಈ ಥರ ಎಲ್ಲ ಕೊಡಿಸ್ತೀವಿ ಅಂದರೆ ನಾವು ರೆಡಿ ಇದ್ದೀವಿ, ಒಂದು 10,000-50,000 ಜಾಸ್ತಿ ಆದರೂ ನಾವು ಪೇ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತೇಳಿ ನೀವು ಪೇ ಮಾಡಿದ್ರೆ ನಿಮಗೆ ಒಳ್ಳೆ ಫೆಸಿಲಿಟಿ ಸಿಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಒನ್ಸ್ ನಿಮಗೆ ಪ್ಲೇಸ್ಮೆಂಟ್ ಕ್ಲಾರಿಟಿ ಸಿಕ್ಕಿದ್ಮೇಲೆ ಹಾಸ್ಟೆಲ್ ಫೆಸಿಲಿಟಿಗೆ ಬರೋಣ. ಕಾಲೇಜಲ್ಲೇ ಹಾಸ್ಟೆಲ್ ಫೆಸಿಲಿಟಿ ಇದೆ, ಜೊತೆಗೆ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಕಾಲೇಜ್ ಹಾಸ್ಟೆಲ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಬೇಕಾದರೆ PGs ಇದೆ, ಜೊತೆಗೆ BCM ಹಾಸ್ಟೆಲ್ ಬೇಕಾದರೂ ನೋಡ್ಬೋದು. ಸೊ ಇಲ್ಲ ನಿಮ್ಮ ಕ್ಯಾಟಗರಿ ರಿಲೇಟೆಡ್ ಹಾಸ್ಟೆಲ್ಸ್ ಬೇಕಾದರೂ ಹುಡುಕ್ಬೋದು. ಯಾಕಂದರೆ ಮೆಟ್ರೋ ಕನೆಕ್ಟಿವಿಟಿ ಹತ್ತಿರದಲ್ಲಿ ಇರೋದ್ರಿಂದ ನೀವು ಬ್ಯಾಂಗ್ಳೂರಲ್ಲಿ ಮೆಜಾರಿಟಿ ಏರಿಯಾ ಮೆಟ್ರೋ ಕನೆಕ್ಟಿವಿಟಿ ಏರಿಯಾಗಳಿಗೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಆ ಪಾಯಿಂಟಲ್ಲಿ ನೀವೇನು ಅಷ್ಟು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಮೆಟ್ರೋ ಕನೆಕ್ಟಿವಿಟಿ ಹತ್ತಿರದಲ್ಲೇ ಇರೋದ್ರಿಂದ ನೀವು ಟ್ರಾವೆಲಿಂಗ್ ಏನು ಅಂತ ಇಶ್ಯೂ ಆಗೋದಿಲ್ಲ. ಸೊ ಕಾಲೇಜ್ ಹಾಸ್ಟ್ಲು ಅಷ್ಟೇ ನಿಮ್ಗೆ 1 ಲಕ್ಷ ರೇಂಜಲ್ಲಿ ಸಿಗ್ಬೋದು. ಡಿಪೆಂಡಿಂಗ್ ಆನ್ ದ ಶೇರಿಂಗ್ ಮೇಲೆ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾರೆ. ಸೊ ನಿಮಗೆ ಆ ಪಾಯಿಂಟಲ್ಲಿ ಯೋಚನೆ ಮಾಡಿದ್ರೆ ಒಂದು ಒಳ್ಳೆ ಕಾಲೇಜ್. ಇಲ್ಲ ಇನ್ನು ನನಗೆ ಮ್ಯಾನೇಜ್ಮೆಂಟು ಬೇಡ, KCETಯಲ್ಲೇ ಬರ್ತೀವಿ ಅಂದರೆ ಸೊ ಸ್ವಲ್ಪ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಇದ್ರೂ, ಒಳ್ಳೊಳ್ಳೆ ಕಾಂಪಿಟೇಟಿವ್ ರ್ಯಾಂಕಿಂಗ್ ಅಂದರೆ 1 ಲಕ್ಷದ ಮೇಲೆ ಇದ್ರೂ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸ್ವಲ್ಪ ನೀವು ರೌಂಡ್ 2 ರೌಂಡ್ 3 ತನಕ ಪೇಷನ್ಸ್ ಆಗಿ ವೆಯ್ಟ್ ಮಾಡಿದ್ರೆ ಈ ಕಾಲೇಜಲ್ಲೂ ಪ್ಲೇಸ್ಮೆಂಟ್ಗೆ ನೀವು ಒಂದು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಅಡ್ಮಿಷನ್ ಆಗ್ತೀನಿ ಅಂದರೆ ಈ ಯೂನಿವರ್ಸಿಟಿಗೆ ಸೇರೋದ್ರಿಂದ ಯಾವುದೇ ರೀತಿ ನಿಮಗೆ ನಷ್ಟ ಆಗೋದಿಲ್ಲ. ಇದು ಒಂದು ರೆಪ್ಯುಟೇಷನ್ ಮೇಂಟೈನ್ ಮಾಡ್ತಾ ಇರೋ ಸಪ್ತಗಿರಿ ಇನ್ಸ್ಟಿಟ್ಯೂಷನ್ಸಲ್ಲಿ ಬರೋಂಥ ಯೂನಿವರ್ಸಿಟಿ ಆಗಿರೋದ್ರಿಂದ ಸೊ ನೀವು ಆರಾಮಾಗಿ ಸೇರ್ಬೋದು. ಏನು ಕಾಲೇಜು, ನಾನು ಯಾವುದೇ ಕಾಲೇಜ್ ಬಗ್ಗೆನೂ ಅಷ್ಟೇ, ಈಗ ತುಂಬ ಜನ ನಮಗೆ ಕಮೆಂಟ್ ಮಾಡಿ ಕೇಳ್ತೀರಿ, ಸರ್ ಈ ಕಾಲೇಜ್ ಗುಡ್ ಇದೆಯಾ, ಆ ಕಾಲೇಜ್ ಗುಡ್ ಇದೆಯಾ ಅಂತ. ಕಾಲೇಜೆಲ್ಲ ಗುಡ್ಡಾಗೇ ಇರ್ತವೆ. ಅವರೆಲ್ಲ ಕೋಟಿ ಇನ್ವೆಸ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿರ್ತಾರೆ, ಫ್ಯಾಕಲ್ಟಿನ ಹೈರ್ ಮಾಡಿರ್ತಾರೆ. ಸೊ ಅವರು ಎಲ್ಲ ಗುಡ್ಡಾಗೆ ಮಾಡಿರ್ತಾರೆ. ಸೊ ನೀವು ಹೋಗೋ ವಿದ್ಯಾರ್ಥಿಗಳು ಗುಡ್ಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಕಾಲೇಜಿನ ಗುಡ್ಡಿದೆಯಾ ಅನ್ನೋದಕ್ಕೆ ಮುಂಚೆ ನೀವು ಗುಡ್ಡಿದ್ದೀರಾ, ನೀವು ಹೋಗಿ ಇಂಜಿನಿಯರಿಂಗ್ ಸೇರಿದ್ಮೇಲೆ ನೀವು ನಿಮ್ಮ ಸ್ಕಿಲ್ನ ಎನ್ಹಾನ್ಸ್ ಮಾಡಿಕೊಂಡು, ಇಲ್ಲ ಇದು PUC ಅಥವಾ ಸ್ಕೂಲಲ್ಲಿದ್ದಾಗೆ ಸೇಮ್ ಸಿಲೆಬಸ್ ಇರೋದಿಲ್ಲ, ಯಾವುದೋ ಒಂದು ಪ್ರಿಸ್ಕ್ರೈಬ್ ಬುಕ್ ಇರೋದಿಲ್ಲ. ಸೊ ಇಷ್ಟೇ ಸಿಲೆಬಸ್ ಇರುತ್ತೆ ಅಂತ ಇರೋದಿಲ್ಲ. ನೀವು ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತೀರೋ ಅಷ್ಟು ಥರ ಇರುತ್ತೆ. ಈಗ ನೀವು ಬಾವಿಯಿಂದ ಸಮುದ್ರಕ್ಕೆ ಹಾರ್ದಂಗೆ, ಸೊ ನೀವು ಎಷ್ಟು ಬೇಕಾದರೂ ಈಜ್ಬೋದು. ಸೊ ಸಮುದ್ರಕ್ಕೆ ಕೊನೆ ಅನ್ನೋದು ಇರೋದಿಲ್ಲ. ಆ ಥರ ನೀವು ಅಷ್ಟೇ, ನೀವು ಎಷ್ಟು ಕಲಿತೀರೋ ಅಷ್ಟು ಕಲಿಯೋದಕ್ಕೆ ಅವಕಾಶ ಇಂಜಿನಿಯರಿಂಗಲ್ಲಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ನಿಮಗೆ ಪ್ಲೇಸ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಒಂದು ಬಿಟ್ಟರೆ ಬೇರೆ ಎಲ್ಲ ಕಾಲೇಜಸ್ಸು ಒಂದೇ. ಸೊ ಇಂಜಿನಿಯರಿಂಗಲ್ಲಿ ಪ್ಲೇಸ್ಮೆಂಟ್ ಕೊಡ್ತಾರೆ ಅನ್ನೋದು ಒಂದು ಬಿಟ್ಟರೆ ಇನ್ನೇನು ಅಂತ ಡಿಫ್ರೆನ್ಶಿಯೇಟ್ ಇರೋದಿಲ್ಲ. ಎಲ್ಲ ಕಾಲೇಜಲ್ಲೂ ಕ್ವಾಲಿಫೈಡ್ ಫ್ಯಾಕಲ್ಟಿ ಇರ್ತಾರೆ, ಎಲ್ಲ ಫೆಸಿಲಿಟಿ ಹೆಚ್ಚು ಕಮ್ಮಿ ಈಗ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. NAAC ಮತ್ತು NBA ಅಕ್ರಿಡೇಷನ್ ಮ್ಯಾಂಡೇಟ್ರಿ ಆಗಿರೋದ್ರಿಂದ ಎಲ್ಲ ಫೆಸಿಲಿಟಿ ಮೇಂಟೈನ್ ಮಾಡಲೇಬೇಕು. ಮುಂಚೆ ಆಗಿದ್ರೆ VTO ಇನ್ಸ್ಪೆಕ್ಷನ್ ಮಾತ್ರ ಮುಗಿತಿತ್ತು, LIC ಇನ್ಸ್ಪೆಕ್ಷನ್ ಅಂತ ನಡೀತಿತ್ತು. ಈಗ ಆ ಥರ ಏನೂ ಇಲ್ಲ. ಈಗ NAAC ಮತ್ತು NBA ಅಕ್ರಿಡೇಷನ್ ಆದಾಗ ಇವರು ನೀಟಾಗಿ ವೆಬ್ಸೈಟಲ್ಲೇ ಅನೌನ್ಸ್ ಮಾಡ್ಕೊಬೇಕು ಈ ಥರ ಫೆಸಿಲಿಟೀಸ್ ಇದೆ ಅಂತ. ಸೊ ಇಲ್ಲ ಅಂದರೆ ಇವ್ರಿಗೆ ಅಡ್ಮಿಷನ್ನು ಇಲ್ಲ ಕಾಲೇಜ್ನೇ ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸೊ ಅದರಿಂದ ಎಲ್ಲ ಕಾಲೇಜಲ್ಲೂ ಎಲ್ಲ ಫೆಸಿಲಿಟಿ ಇರುತ್ತೆ. ಸೊ ಓನ್ಲಿ ನೀವು ಪಾಯಿಂಟ್ ಕನ್ಸಿಡರ್ ಮಾಡ್ಕೋಬೇಕಾದ್ರೆ ಕೆಲಸ ಸಿಗಬೇಕು. ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಇಂಜಿನಿಯರಿಂಗ್ ಓದ್ತೀವಿ ಅಂದಮೇಲೆ ನಮಗೆ ಖಂಡಿತ ಕೆಲಸ ಸಿಗಬೇಕು. ಕೆಲಸ ಸಿಗಲಿಲ್ಲ ಅಂದರೆ ಆ ಕಾಲೇಜು
ಕೆಲಸ ಕೊಡಿಸ್ಲಿಲ್ಲ, ಆ ಸ್ಕಿಲ್ ಕಲಿಸ್ಲಿಲ್ಲ ಅಂದ್ರೆ ಆ ಕಾಲೇಜು ಗುಡ್ ಅಲ್ಲ ಅಂತ ನೀವೇ ತಿಳ್ಕೊಬೇಕು. ಸೊ ತುಂಬಾ ಜನ ಸ್ಟೂಡೆಂಟ್ಸು ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ಸೇರಿದ ತಕ್ಷಣನೇ ನಾವು ಯಾವುದೋ ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದೀವಿ ಅಂತ ಹೇಳಿ ಅವರು ಓದೋದೊಂದು ಬಿಟ್ಬಿಟ್ಟು ಇನ್ನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಕೆಲಸ ಸಿಗದೇನೂ ಇರೋ ಚಾನ್ಸಸ್ ಇರುತ್ತೆ. ಸೊ ಇಂಜಿನಿಯರಿಂಗ್ ಅಲ್ಲಿ ಸ್ಕೋರ್ ಮಾಡೋದು ಅಥವಾ ಪಾಸ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಜೊತೆಗೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನೀವು ಅಪ್ಡೇಟ್ ಆಗ್ತಾ ಹೋಗ್ಬೇಕು. ತುಂಬಾ ಟೂಲ್ಸ್ನ, ಈಗ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಾಫ್ಟ್ವೇರ್ಸ್ ತುಂಬಾ ಇದೆ, ನಾವು ಅದನ್ನ ಟೂಲ್ಸ್ ಅಂತ ಹೇಳ್ತೀವಿ. ಆ ಟೂಲ್ಸ್ನೆಲ್ಲ ನೀವು ಕಲ್ತ್ಕೊಂಡು ಹೋದ್ರೇನೆ ನೀವು ಸರ್ವೈವ್ ಆಗೋದು ಮತ್ತೆ ಕೆಲಸ ಸಿಗೋದಕ್ಕೆ ಚಾನ್ಸಸ್ ಇರೋದು. ಪ್ರಾಜೆಕ್ಟ್ಸ್ ಮಾಡಬೇಕು, ಇಂಟರ್ನ್ಶಿಪ್ಸ್ ಮಾಡಬೇಕು. ಸೊ ನೀವು ಎಸ್ಟಾಬ್ಲಿಷ್ ಮಾಡ್ಕೊಬೇಕು, ನಿಮ್ಮನ್ನ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡ್ರೆ ಖಂಡಿತ ಕೆಲಸಗಳು ಸಿಗುತ್ತೆ. ಸೊ ಇಲ್ಲ ನಾನು ಸುಮ್ಮನೆ ಕಾಲೇಜ್ಗೆ ಹೋಗ್ತೀನಿ, ಮನೆಗೆ ಹೋಗ್ತೀನಿ, ಹಾಸ್ಟೆಲ್ಗೆ ಹೋಗ್ತೀನಿ, ಮಲ್ಕೊತೀನಿ, ಎದ್ದೋಗ್ತೀನಿ ಅಂದ್ರೆ ಖಂಡಿತ ನೀವು ನೆಕ್ಸ್ಟ್ ಬಂದು ಕಮೆಂಟ್ ಹಾಕ್ತೀರಿ ಈ ಕಾಲೇಜು ಡಬ್ಬಾ ಕಾಲೇಜು ಅಂತ. ಸೊ ಅದರಿಂದ ಹುಷಾರಾಗಿರಿ. ಸೊ ಕಾಲೇಜ್ ಗುಡ್ ಇರುತ್ತೆ, ನೀವು ಗುಡ್ ಆಗಿ ಆಟೋಮೆಟಿಕಲಿ ಎಲ್ಲ ಕಾಲೇಜು ಚೆನ್ನಾಗಿರುತ್ತೆ. ಸೊ ಐ ಥಿಂಕ್ ನಾನು ಎಲ್ಲ ಮಾಹಿತಿನೂ ಈ ಕಾಲೇಜ್ ಬಗ್ಗೆ ಕವರ್ ಮಾಡಿದ್ದೀನಿ. ಸೊ ಮೇಜರ್ ಆಗಿ ನಾನು ಕನ್ಕ್ಲೂಡ್ ಮಾಡಬೇಕಾದ್ರೆ ಏನು ರೀಸನ್ಗೆ ಈ ಕಾಲೇಜಿಗೆ ಸೇರಬೇಕು ಅಂದರೆ, ಸೊ ನಿಮ್ಗೇನಾದರೂ KCET ಕಾಮೆಡ್ಕೆಯಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಒಂದು ಎಕನಾಮಿಕಲ್ ರೇಟಲ್ಲಿ ಮ್ಯಾನೇಜ್ಮೆಂಟಲ್ಲಿ ಸೀಟ್ ಕೊಡುವಂಥ ಕಾಲೇಜು, ಜೊತೆಗೆ ಯೂನಿವರ್ಸಿಟಿ ಫೀಲ್ ಬೇಕು ಅಂದರೆ ಈ ಕಾಲೇಜಿಗೆ ಸೇರ್ಬೋದು. ಸೊ ಮೆಟ್ರೋ ಕನೆಕ್ಟಿವಿಟಿ ಬೇಕು ಅಂದರೆ ನಿಯರ್ ಬೈ ಇದೆ, ನೀವು ಸೇರ್ಬೋದು. ಏನಕ್ಕೆ ಸೇರಬಾರ್ದಪ್ಪ ಅಂದರೆ ಪ್ಲೇಸ್ಮೆಂಟ್ ಒಂದು ಪಾಯಿಂಟ್ನ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಯೂನಿವರ್ಸಿಟಿ ಆಗಿರೋದ್ರಿಂದ ಎಕ್ಸಾಕ್ಟಾಗಿ ನಮ್ಗೆ ಇನ್ನೂ ಗೊತ್ತಿಲ್ಲ ಯಾವ ಥರ ಪ್ಲೇಸ್ಮೆಂಟ್ ಕೊಡ್ತಾರೆ ಅಂತ. ಸೊ ಇದು ಪಾಯಿಂಟ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಜೊತೆಗೆ ಕ್ರೌಡ್ ಜಾಸ್ತಿ ಇರುತ್ತೆ, ನಿಮಗೆ ಕಾಂಪಿಟೇಷನ್ ಇರುತ್ತೆ. ಸೊ ಈ 2 ಪಾಯಿಂಟ್ನ ನೀವು ಕನ್ಸಿಡರ್ ಮಾಡಿಕೊಂಡು ನೆಗ್ಲೆಕ್ಟ್ ಮಾಡೋಂಗಿದ್ರೆ ಈ ಕಾಲೇಜನ್ನ ನೆಗ್ಲೆಕ್ಟ್ ಮಾಡಿ. ಫೈನಲ್ ಆಗಿ ಏನು ಹೇಳ್ಬೋದು ಅಂದರೆ, ಸಪ್ತಗಿರಿ ಒಂದು ಫೇಮಸ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ನೇ. ಸೊ ನಿಮಗೆ ಒಳ್ಳೆ ಇಂಜಿನಿಯರ್ ಬೆಂಗಳೂರಲ್ಲೇ ಓದಬೇಕು ಅಂದರೆ ಇದು ಒಂದು ಒಳ್ಳೆ ಯೂನಿವರ್ಸಿಟಿ. ಹೊಸ್ದಾಗಿ ಸ್ಟಾರ್ಟ್ ಆಗಿದೆ, 2 ಇಯರ್ಸ್ ಆಗಿದೆ. ಈಗ ನೀವು ಹೋಗ್ತಾ ಇದ್ರೆ 3ನೇ ವರ್ಷಕ್ಕೆ ಜಾಯ್ನ್ ಆಗೋಂಥ ಬ್ಯಾಚು. ಸೊ ಒಳ್ಳೇದಾಗಲಿ. ಸೊ ಇನ್ನೂ ಏನಾದರೂ ನಾನು ಮಾಹಿತಿ ಮಿಸ್ ಮಾಡಿದರೆ, ಇಲ್ಲ ಮಾಹಿತಿ ನಿಮ್ಗೇನಾದರೂ ಈ ಕಾಲೇಜ್ ಬಗ್ಗೆ ಹೆಚ್ಚಿನಾಗಿ ತಿಳಿದಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಳ್ಳೇದಾಗಲಿ. ಥ್ಯಾಂಕ್ ಯು.